ಹೊಸ ವರ್ಷಕ್ಕೆ ಸಾಂಗ್ ಬಿಡ್ಬೋದಿತ್ತಲ್ಲ ಸರ್, ಯಾಕೆ ಬಿಡ್ಲಿಲ್ಲ? ಮೇಡಮ್ ನನಗೆ ಈಗ 15th ನಾವು ಸ್ವಲ್ಪ ನಮ್ಮ ತಾಯಿ ಸ್ವಲ್ಪ ಅದು ಇದನ್ನ ನೋಡ್ತಾ ಇದ್ದಾರೆ. ನಾನು 15th ಈಗ ಕಳೆದೋಗ್ಬಿಟ್ಟೆ ಕಣೆ ಅಂತ ಒಂದು ಸೆಕೆಂಡ್ ಸಾಂಗ್ ಮಾಡ್ತಾ ಇದ್ದೀನಿ. ದೊಡ್ಡ ಮಟ್ಟದಲ್ಲಿ 5 ಲ್ಯಾಂಗ್ವೇಜ್ ನಾನು ಮಾಡ್ತಾ ಇದ್ದೀನಿ. ನಾನು ಈ ತಿಂಗಳು ಎಂಡಲ್ಲಿ ಕಳೆದೋಗ್ಬಿಟ್ಟೆ ಕಣೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ ಮೇಡಮ್. ನಾನು 15th ಶೂಟಿಂಗು 30ನೇ ತಾರೀಕು ಒಳಗಡೆ ಸಾಂಗ್ನ ರಿಲೀಸ್ ಮಾಡಬೇಕು ಅಂತ ಇದ್ದೀನಿ ಮೇಡಮ್ ನಾನು. ಅದೇ ಹೇಳ್ತೀವಿ 30ನೇ ತಾರೀಕು ರಿಲೀಸ್ ಮಾಡ್ಬೇಕಿತ್ತು ಅಂತ. ಈಗ ಚಂದನ್ ಶೆಟ್ಟಿ ಅವರು ಬಂದು ಹಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಏನಾದ್ರು ಮಾಡೋ ಚಾನ್ಸಸ್ ಬಂದ್ರೆ ಏನ್ ಮಾಡ್ತೀರಾ? ನೋಡೋಣ ಮೇಡಮ್, ನಾನು ಚಾನಲ್ ಹತ್ರ ಮಾತಾಡಬೇಕು. ಯಾಕೆಂದರೆ ಚಾನಲ್ ಅವರೇ ಮುಂದೆ ಬಂದಿದ್ದು ಫಸ್ಟ್ ಇದಕ್ಕೆ ಮಾತಾಡಬೇಕು ಅಂತ. ನಾನು ಬೇಡ ಅಂತ ಅವನಲ್ಲೇ ಸ್ಟೇ ಮಾಡಿದ್ದೀನಿ. ಯಾಕಂದರೆ ಒಳ್ಳೆ ಸ್ನೇಹಿತರಾಗಿದ್ದೀವಿ ನಾವು, ಬೇಡ ಇರಲಿ ಅಂತ. ನಾನು ಏನೇ ಮಾತಾಡೋ ಚಾನಲ್ ಹತ್ರ ಒಂದ್ಸಲಿ ಮಾತಾಡಬೇಕಾಗುತ್ತೆ ಮೇಡಮ್. ಮೀನ್ಸ್ ಅವ್ರ ಚಾನಲ್ ಅವ್ರ ಜೊತೆನಾ, ಇಲ್ಲಾಂದ್ರೆ ಯಾವ ತರ ಅಂತ? ಅವ್ರ ಚಾನಲ್, ನನ್ನ ಚಾನಲ್ ಸಿರಿ ಮ್ಯೂಸಿಕ್ ಅಂತ ಇದೆಯಲ್ಲ, ಅವ್ರ ಚಾನಲ್ ಹತ್ರ ನಾನು ಮಾತಾಡಬೇಕು. ಯಾಕಂದ್ರೆ ನನ್ನ ಸಾಂಗ್ ಇರೋದೇ ಅಲ್ಲಿ ಮೇಡಮ್. ಅವ್ರ ಹತ್ರ ನಾನು ಮಾತಾಡಬೇಕಾಗುತ್ತೆ. ಅವ್ರ ಹತ್ರ ನೀವು ಮಾತಾಡಿದ್ರೆ ಏನಾದ್ರು ಅಂದ್ರ ಬೇಡ ಓಕೆ ಇಲ್ಲ ನಿಮ್ದೇನೋ ಮಾಡಿದಿರಾ ಮಾಡ್ಕೊಳ್ಳಿ ಅಂತ ಏನಾದ್ರು ಹೇಳಿದ್ರೆ ಇನ್ನು ಮಾತಾಡ್ದೇನೆ ಏನು? ಇಲ್ಲ ಇಲ್ಲ ಇಲ್ಲ, ನಮಗೆ ಎಲ್ಲಾನು ಗೊತ್ತಿದೆ. ಅವರ ಪೇಜಸ್ ಅಲ್ಲೂ ಈ ಸಾಂಗ್ಗಳನ್ನ ಪ್ಲೇ ಮಾಡಿದ್ದಾರೆ. ಮತ್ತೆ ನಾನು ವೈಬಲ್ ಸಾಂಗು 31st ಈವ್ನಿಂಗು ಮತ್ತೆ ರಿಲೀಸ್ ಮಾಡಿದ್ರು. ತುಂಬಾ ಜನ ನೋಡಿದ್ರು ಅದನ್ನ. ಯಾಕೆ ಟ್ಯೂನ್ ಗೊತ್ತಾಗಬೇಕು ಅಂತ ಅವ್ರು ರೆಡಿ ಇದ್ರು. ಕಾನೂನು ಮುಖಾಂತರ ಹೋಗೋಣ, ಕಾಪಿ ರೈಟ್ಸ್ ಈ ತರ ಇದೆ ಅಂದ್ಬಿಟ್ಟು ನಾನೇ ಬೇಡ ಅಂತ ಸ್ಟೇ ಮಾಡಿದ್ದೀನಿ ಮೇಡಮ್ ಅವ್ರಿಗೆ. ಕೊನೆಯದಾಗಿ ಏನ್ ಹೇಳ್ತೀರಾ ಸರ್ ಈ ಸಾಂಗ್ ಬಗ್ಗೆ? ಚಂದನ್ ಶೆಟ್ಟಿ ಅವರು ತಗೊಂಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀರಾ, ಕಾಪಿ ರೈಟ್ಸ್ ಕ್ಲೈಮ್ ಮಾಡ್ತೀನಿ ನಾನು ಇದ್ರು ಕಾನೂನು ಪ್ರಕಾರ ಅಂತ ಹೇಳ್ತಿದ್ದೀರಾ. ಸಪೋಸ್ ಬಂದ್ ಮಾತಾಡ್ಕೊಂಡ್ರೆ ಸಾರ್ಟ್ ಔಟ್ ಮಾಡ್ಕೋತೀರಾ, ನಾನು ಕಾನೂನು ಮೊರೆ ಹೋಗ್ತೀರಾ? ಮೇಡಮ್ ಅವರು ಮಾತಾಡಿದ್ರೆ ಖಂಡಿತವಾಗ್ಲೂ ಕೂತ್ಕೊಂಡು ಏನು ಮಾತಾಡಬೇಕು ಮಾತಾಡ್ತೀವಿ. ಮಾತಾಡಿಲ್ಲ ಅಂದರೆ ನಮ್ಮ ಚಾನಲ್ ಓನರ್ ಏನಿದ್ದಾರೆ ಅವರು ಅಂತೂ ಖಂಡಿತವಾಗ್ಲೂ ಮೂವ್ ಮಾಡೋಕ್ಕೆ ರೆಡಿ ಇದ್ದಾರೆ. ನಾನು ಆಗಲೇ ಹೇಳಿದೆ ಮೇಡಮ್, ನಾನೇ ದೊಡ್ಡದು ಮಾಡ್ಕೊಳ್ಳೋದು ಬೇಡ ಅಂತ ಇದ್ದೀನಿ ಮೇಡಮ್. ನಾನು ಇದನ್ನು ಅವ್ರು ಕೂತ್ಕೊಂಡು ಮಾತಾಡಿದ್ರೆ ಖಂಡಿತವಾಗ್ಲೂ ನಾನಿರ್ಬೋದು, ನನ್ನ ಚಾನಲ್ ಇರ್ಬೋದು, ಅವರ ಚಂದನ್ ಶೆಟ್ಟಿ ಅವ್ರ ಪ್ರೊಡ್ಯೂಸರ್ ಇರ್ಬೋದು, ಇಲ್ಲ ಚಂದನ್ ಶೆಟ್ಟಿ ಸರೇ ಇರ್ಬೋದು, ಕೂತ್ಕೊಂಡು ಮಾತಾಡಿದಾಗ ಅದಕ್ಕೊಂದು ಕ್ಲಾರಿಫಿಕೇಶನ್ ಸಿಗುತ್ತೆ. ಬಟ್ ಅವ್ರದ್ದು ಈ ಬ್ಯುಸಿ ಇದಾರೆ ಅಂತ ಅಂದ್ಕೋತೀನಿ ನಾನು. ಅದಕ್ಕೆ ನಮಗೇನೋ ಅವ್ರು ಕಾಂಟ್ಯಾಕ್ಟ್ ಮಾಡಿಲ್ಲ. ಇಲ್ಲ ಅವ್ರಿಗೆ ಗೊತ್ತಾಗಿದೆ ಮೇಡಮ್ ಈ ಸಾಂಗು. ಯಾಕಂದರೆ ಯೂಟ್ಯೂಬ್ ನಾನು ಚೆಕ್ ಮಾಡ್ಬೇಕಾದ್ರೆ ಸುಮಾರು ಟ್ರೋಲ್ ಪೇಜಸ್ಗಳು ಟ್ರೋಲ್ ಮಾಡ್ತಾ ಇದ್ದಾರೆ. ನಾನು ಚೆಕ್ ಮಾಡಿದಾಗ ಗೊತ್ತಿದೆ. ಕೂತ್ಕೊಂಡು ಮಾತಾಡಿದ್ರೆ ನಾವು ಅದೇನು ಮಾಡಬೇಕೋ ಮಾಡ್ತೀವಿ. ಏನೂ ಇಲ್ಲ ಅಂತ ಕೇಳಿದ್ರೆ ಕಾನೂನು ಮುಖಾಂತರ ಖಂಡಿತವಾಗ್ಲೂ ನಮ್ಮ ಚಾನಲ್ ಹೋಗಕ್ಕೆ ರೆಡಿ ಇದ್ದಾರೆ ಮೇಡಮ್ ಅವರು. ಅವ್ರದ್ದು ಯಾವ್ದೋ ಕದ್ದಿದ ತಗೊಂಡು ಕಾಪಿ ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಾ, ಯಾವ್ದು ಲಿರಿಕ್ಸ್ ಅಂತ ನೀವು ಹೇಳ್ತೀರಾ? ಖಂಡಿತ ಮೇಡಮ್, ನನ್ನ ಸಾಂಗ್ ಔಟ್ ಸಾಂಗ್ ನಾನು ಫಸ್ಟ್ ಹಾಡ್ತೀನಿ. ನನಗೆ ಗೊತ್ತಿಲ್ಲ ಈಗ ಸದ್ಯ ಜಸ್ಟ್ ನಾನು ಟ್ಯೂನ್ ಹಾಕೊಂಡೆ. ಇವಳೆನ್ನ ಲಂಡನ್ ಪೀನು ಮಂಗಳೂರು ಬಂಗಡ ಮೀನು, ಇದು 2 ಲೈನ್ ಇದೆ ಮೇಡಮ್. ಆ್ಯಕ್ಚುಲಿ ನನಗೆ ಅಷ್ಟು ಟ್ಯೂನ್ ಅವ್ರಿಗೆ ಗೊತ್ತಿಲ್ಲ. ಅಂದರೆ ಟ್ಯೂನ್ ಅಂದರೆ ಲಿರಿಕ್ಸ್ ನನಗೆ ಅಷ್ಟು ಗೊತ್ತಿಲ್ಲ. ನನಗೆ ಇವೆರಡು ಇದೆ ಸೇಮ್. ಇದೇ ಟ್ಯೂನ್ ನನ್ನ ಸಾಂಗ್ ಯಾವ ಥರ ಇದೆ ಅಂದರೆ, ಏತೋ ತೀನು ಚಾರು ಇವಳ ಮೇಲೆ ಆಯ್ತು ಪ್ಯಾರು, 1 ವರ್ಷ ಫುಲ್ಲು ಕೇರು ಆಮೇಲೆ ಆಯ್ತು ಬೋರು. ಇದು ಸೇಮ್ ಟ್ಯೂನ್ ಇದೆ ಮೇಡಮ್. ಎರಡೂ ಸೇಮ್ ಟ್ಯೂನ್. 8 ಬಾರ್ ಇದೆ. ಫಸ್ಟ್ ಪಲ್ಲವಿಲಿ, ಲಾಸ್ಟ್ ಚರಣದಲ್ಲಿ ಇದೆ ಮೇಡಮ್. ಹಾಂ ಮೇಡಮ್. ನಿಮ್ಮ ಅವ್ರ ಮೇಲೆ ಆಪಾದನೆ ಬರ್ತಾ ಇರೋದು ಕಾಪಿ ರೈಟ್ಸ್ ಕ್ಲೈಮ್ ಮಾಡಬೇಕು ಅಂತ. ಕೊನೆಯದಾಗಿ ಏನು ಹೇಳ್ತೀರಾ ಸರ್? ಏನಿಲ್ಲ ಮೇಡಮ್, ಕೊನೆಯದಾಗಿ ಹೇಳಬೇಕು ಅಂದರೆ ನಮಗೂ ಬೇಜಾರಾಗುತ್ತೆ ಮೇಡಮ್. ಯಾಕಂದರೆ ನಾವು ಒಂದು ಹೆಸರು ಮಾಡಬೇಕು, ಬೆಳಿಬೇಕು ಅನ್ನೋದು ನಮಗೆ ಆಸೆ ಇರುತ್ತೆ. ಈ ಥರ ಅವರು ಗೊತ್ತಿದ್ದು ಮಾಡಿದ್ರೋ ಗೊತ್ತಿಲ್ಲದಲ್ಲೇ ಮಾಡಿದ್ರು ಖಂಡಿತವಾಗ್ಲೂ ಗೊತ್ತಿಲ್ಲ, ಮಾಡಬಾರ್ದಾಯಿತು. ಅದು ಎಲ್ಲೂ ಚೂರು ಚೇಂಜಸ್ಸೇ ಇಲ್ಲ. ಅದೇ ತುಂಬ ಬೇಜಾರಾಗುತ್ತೆ ಮೇಡಮ್ ಮಾಡಿದೆ. ಯಾಕಂದ್ರೆ ನಾವು ಕಷ್ಟ ಬಿದ್ದು ಮಾಡಿದಾಗ ಆ ದುಡ್ಡು 12 ಲಕ್ಷ ಖರ್ಚು ಮಾಡಿ ನಾವು ಮಾಡಿದಾಗ ನಮಗೇನು ಬಂದಿಲ್ಲ. ಇವ್ರು ಜಸ್ಟ್ ಬಿಟ್ಟಿದ್ದಷ್ಟನ್ನ ಅಷ್ಟು ಜನ ಫ್ಯಾನ್ಸ್ಗಳಿದ್ದಾರೆ, ಅವ್ರಿಗೆ ನೋಡಿದ್ದಾರೆ. ಅಷ್ಟು 50 ಲಕ್ಷ, ನಾನು ನೋಡಿದಂಗೆ 50 ಲಕ್ಷ ಜನ ಮೇಲೆ ನೋಡಿದ್ದಾರೆ ಅವರು. ಅದೇ ಥರ ನಮಗೂ ರೀಚ್ ಆಗ್ತಾನೆ ಅನ್ನೋದು ನಮಗೂ ಬೇಜಾರಿದೆ. ಬಟ್ ನಮ್ಗೆ ರೀಚ್ ಆಗಿದ್ರೆ ಬೇಜಾರಲ್ಲ ಮೇಡಮ್. ನಾವು ಸಾಧನೆ ಮಾಡೋಕೆ ಹೋಗ್ತೀವಿ ನಾವು. ಬಟ್ ನಮ್ಮ ಸಾಧನೆ ಎಲ್ಲೂ ಜನಗಳು ಗುರುತಿಸ್ತಾ ಇಲ್ಲ. ಜನಗಳು ಕೇಳ್ಕೊಳ್ಳೋದಷ್ಟೇ, ನನ್ನಂಥ 100 ಜನ ಸಿಂಗರ್ಸ್ಗಳಿದ್ದಾರೆ, ಎಲ್ಲಾನು ಗುರುತಿಸಿ, ಎಲ್ಲ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ಗಳಿದ್ದಾರೆ, ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಹೊಸ ವರ್ಷಕ್ಕೆ ಸಾಂಗ್ ಬಿಡ್ಬೋದಿತ್ತಲ್ಲ ಸರ್, ಯಾಕೆ ಬಿಡ್ಲಿಲ್ಲ? ಮೇಡಮ್ ನನಗೆ ಈಗ 15th ನಾವು ಸ್ವಲ್ಪ ನಮ್ಮ ತಾಯಿ ಸ್ವಲ್ಪ ಅದು ಇದನ್ನ ನೋಡ್ತಾ ಇದ್ದಾರೆ. ನಾನು 15th ಈಗ ಕಳೆದೋಗ್ಬಿಟ್ಟೆ ಕಣೆ ಅಂತ ಒಂದು ಸೆಕೆಂಡ್ ಸಾಂಗ್ ಮಾಡ್ತಾ ಇದ್ದೀನಿ. ದೊಡ್ಡ ಮಟ್ಟದಲ್ಲಿ 5 ಲ್ಯಾಂಗ್ವೇಜ್ ನಾನು ಮಾಡ್ತಾ ಇದ್ದೀನಿ. ನಾನು ಈ ತಿಂಗಳು ಎಂಡಲ್ಲಿ ಕಳೆದೋಗ್ಬಿಟ್ಟೆ ಕಣೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ ಮೇಡಮ್. ನಾನು 15th ಶೂಟಿಂಗು 30ನೇ ತಾರೀಕು ಒಳಗಡೆ ಸಾಂಗ್ನ ರಿಲೀಸ್ ಮಾಡಬೇಕು ಅಂತ ಇದ್ದೀನಿ ಮೇಡಮ್ ನಾನು. ಅದೇ ಹೇಳ್ತೀವಿ 30ನೇ ತಾರೀಕು ರಿಲೀಸ್ ಮಾಡ್ಬೇಕಿತ್ತು ಅಂತ. ಈಗ ಚಂದನ್ ಶೆಟ್ಟಿ ಅವರು ಬಂದು ಹಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಏನಾದ್ರು ಮಾಡೋ ಚಾನ್ಸಸ್ ಬಂದ್ರೆ ಏನ್ ಮಾಡ್ತೀರಾ? ನೋಡೋಣ ಮೇಡಮ್, ನಾನು ಚಾನಲ್ ಹತ್ರ ಮಾತಾಡಬೇಕು. ಯಾಕೆಂದರೆ ಚಾನಲ್ ಅವರೇ ಮುಂದೆ ಬಂದಿದ್ದು ಫಸ್ಟ್ ಇದಕ್ಕೆ ಮಾತಾಡಬೇಕು ಅಂತ. ನಾನು ಬೇಡ ಅಂತ ಅವನಲ್ಲೇ ಸ್ಟೇ ಮಾಡಿದ್ದೀನಿ. ಯಾಕಂದರೆ ಒಳ್ಳೆ ಸ್ನೇಹಿತರಾಗಿದ್ದೀವಿ ನಾವು, ಬೇಡ ಇರಲಿ ಅಂತ. ನಾನು ಏನೇ ಮಾತಾಡೋ ಚಾನಲ್ ಹತ್ರ ಒಂದ್ಸಲಿ ಮಾತಾಡಬೇಕಾಗುತ್ತೆ ಮೇಡಮ್. ಮೀನ್ಸ್ ಅವ್ರ ಚಾನಲ್ ಅವ್ರ ಜೊತೆನಾ, ಇಲ್ಲಾಂದ್ರೆ ಯಾವ ತರ ಅಂತ? ಅವ್ರ ಚಾನಲ್, ನನ್ನ ಚಾನಲ್ ಸಿರಿ ಮ್ಯೂಸಿಕ್ ಅಂತ ಇದೆಯಲ್ಲ, ಅವ್ರ ಚಾನಲ್ ಹತ್ರ ನಾನು ಮಾತಾಡಬೇಕು. ಯಾಕಂದ್ರೆ ನನ್ನ ಸಾಂಗ್ ಇರೋದೇ ಅಲ್ಲಿ ಮೇಡಮ್. ಅವ್ರ ಹತ್ರ ನಾನು ಮಾತಾಡಬೇಕಾಗುತ್ತೆ. ಅವ್ರ ಹತ್ರ ನೀವು ಮಾತಾಡಿದ್ರೆ ಏನಾದ್ರು ಅಂದ್ರ ಬೇಡ ಓಕೆ ಇಲ್ಲ ನಿಮ್ದೇನೋ ಮಾಡಿದಿರಾ ಮಾಡ್ಕೊಳ್ಳಿ ಅಂತ ಏನಾದ್ರು ಹೇಳಿದ್ರೆ ಇನ್ನು ಮಾತಾಡ್ದೇನೆ ಏನು? ಇಲ್ಲ ಇಲ್ಲ, ನಮಗೆ ಎಲ್ಲಾನು ಗೊತ್ತಿದೆ. ಅವರ ಪೇಜಸ್ ಅಲ್ಲೂ ಈ ಸಾಂಗ್ಗಳನ್ನ ಪ್ಲೇ ಮಾಡಿದ್ದಾರೆ. ಮತ್ತೆ ನಾನು ವೈಬಲ್ ಸಾಂಗು 31st ಈವ್ನಿಂಗು ಮತ್ತೆ ರಿಲೀಸ್ ಮಾಡಿದ್ರು. ತುಂಬಾ ಜನ ನೋಡಿದ್ರು ಅದನ್ನ. ಯಾಕೆ ಟ್ಯೂನ್ ಗೊತ್ತಾಗಬೇಕು ಅಂತ ಅವ್ರು ರೆಡಿ ಇದ್ರು. ಕಾನೂನು ಮುಖಾಂತರ ಹೋಗೋಣ, ಕಾಪಿ ರೈಟ್ಸ್ ಈ ಥರ ಇದೆ ಅಂದ್ಬಿಟ್ಟು ನಾನೇ ಬೇಡ ಅಂತ ಸ್ಟೇ ಮಾಡಿದ್ದೀನಿ ಮೇಡಮ್ ಅವ್ರಿಗೆ.
ಕೊನೆಯದಾಗಿ ಏನ್ ಹೇಳ್ತೀರಾ ಸರ್ ಈ ಸಾಂಗ್ ಬಗ್ಗೆ? ಚಂದನ್ ಶೆಟ್ಟಿ ಅವರು ತಗೊಂಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀರಾ? ಕಾಪಿ ರೈಟ್ಸ್ ಕ್ಲೈಮ್ ಮಾಡ್ತೀನಿ ನಾನು ಇದ್ರು ಕಾನೂನು ಪ್ರಕಾರ ಅಂತ ಹೇಳ್ತಿದ್ದೀರಾ? ಸಪೋಸ್ ಬಂದ್ ಮಾತಾಡ್ಕೊಂಡ್ರೆ ಸಾರ್ಟ್ ಔಟ್ ಮಾಡ್ಕೋತೀರಾ, ನಾನು ಕಾನೂನು ಮೊರೆ ಹೋಗ್ತೀರಾ? ಮೇಡಮ್ ಅವರು ಮಾತಾಡಿದ್ರೆ ಖಂಡಿತವಾಗ್ಲೂ ಕೂತ್ಕೊಂಡು ಏನು ಮಾತಾಡಬೇಕು ಮಾತಾಡ್ತೀವಿ. ಮಾತಾಡಿಲ್ಲ ಅಂದರೆ ನಮ್ಮ ಚಾನಲ್ ಓನರ್ ಏನಿದ್ದಾರೆ ಅವರು ಅಂತೂ ಖಂಡಿತವಾಗ್ಲೂ ಮೂವ್ ಮಾಡೋಕ್ಕೆ ರೆಡಿ ಇದ್ದಾರೆ. ನಾನು ಆಗಲೇ ಹೇಳಿದೆ ಮೇಡಮ್, ನಾನೇ ದೊಡ್ಡದು ಮಾಡ್ಕೊಳ್ಳೋದು ಬೇಡ ಅಂತ ಇದ್ದೀನಿ ಮೇಡಮ್. ನಾನು ಇದನ್ನು ಅವ್ರು ಕೂತ್ಕೊಂಡು ಮಾತಾಡಿದ್ರೆ ಖಂಡಿತವಾಗ್ಲೂ ನಾನಿರ್ಬೋದು, ನನ್ನ ಚಾನಲ್ ಇರ್ಬೋದು, ಅವರ ಚಂದನ್ ಶೆಟ್ಟಿ ಅವ್ರ ಪ್ರೊಡ್ಯೂಸರ್ ಇರ್ಬೋದು, ಇಲ್ಲ ಚಂದನ್ ಶೆಟ್ಟಿ ಸರೇ ಇರ್ಬೋದು, ಕೂತ್ಕೊಂಡು ಮಾತಾಡಿದಾಗ ಅದಕ್ಕೊಂದು ಕ್ಲಾರಿಫಿಕೇಶನ್ ಸಿಗುತ್ತೆ. ಬಟ್ ಅವ್ರದ್ದು ಈ ಬ್ಯುಸಿ ಇದಾರೆ ಅಂತ ಅಂದ್ಕೋತೀನಿ ನಾನು. ಅದಕ್ಕೆ ನಮಗೇನು ಅವ್ರು ಕಾಂಟ್ಯಾಕ್ಟ್ ಮಾಡಿಲ್ಲ. ಇಲ್ಲ ಅವ್ರಿಗೆ ಗೊತ್ತಾಗಿದೆ ಮೇಡಮ್ ಈ ಸಾಂಗು. ಯಾಕಂದರೆ ಯೂಟ್ಯೂಬ್ ನಾನು ಚೆಕ್ ಮಾಡ್ಬೇಕಾದ್ರೆ ಸುಮಾರು ಟ್ರೋಲ್ ಪೇಜಸ್ಗಳು ಟ್ರೋಲ್ ಮಾಡ್ತಾ ಇದ್ದಾರೆ. ನಾನು ಚೆಕ್ ಮಾಡಿದಾಗ ಗೊತ್ತಿದೆ. ಕೂತ್ಕೊಂಡು ಮಾತಾಡಿದ್ರೆ ನಾವು ಅದೇನು ಮಾಡಬೇಕು ಮಾಡ್ತೀವಿ. ಏನೂ ಇಲ್ಲ ಅಂತ ಕೇಳಿದ್ರೆ ಕಾನೂನು ಮುಖಾಂತರ ಖಂಡಿತವಾಗ್ಲೂ ನಮ್ಮ ಚಾನಲ್ ಹೋಗಕ್ಕೆ ರೆಡಿ ಇದ್ದಾರೆ ಮೇಡಮ್ ಅವರು. ಅವ್ರದ್ದು ಯಾವ್ದೋ ಕದ್ದಿದ ತಗೊಂಡು ಕಾಪಿ ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಾ? ಯಾವ್ದು ಲಿರಿಕ್ಸ್ ಅಂತ ನೀವು ಹೇಳ್ತೀರಾ? ಖಂಡಿತ ಮೇಡಮ್, ನನ್ನ ಸಾಂಗ್ ಔಟ್ ಸಾಂಗ್ ನಾನು ಫಸ್ಟ್ ಹಾಡ್ತೀನಿ. ನನಗೆ ಗೊತ್ತಿಲ್ಲ, ಈಗ ಸದ್ಯ ಜಸ್ಟ್ ನಾನು ಟ್ಯೂನ್ ಹಾಕೊಂಡೆ. ಇವಳೆನ್ನ ಲಂಡನ್ ಕ್ವೀನು, ಮಂಗಳೂರು ಬಂಗಡ ಮೀನು, ಇದು 2 ಲೈನ್ ಇದೆ ಮೇಡಮ್. ಆ್ಯಕ್ಚುಲಿ ನನಗೆ ಅಷ್ಟು ಟ್ಯೂನ್ ಅವ್ರಿಗೆ ಗೊತ್ತಿಲ್ಲ. ಅಂದರೆ ಟ್ಯೂನ್ ಅಂದರೆ ಲಿರಿಕ್ಸ್ ನನಗೆ ಅಷ್ಟು ಗೊತ್ತಿಲ್ಲ. ನನಗೆ ಇವೆರಡಿದೆ ಸೇಮ್. ಇದೇ ಟ್ಯೂನ್ ನನ್ನ ಸಾಂಗ್ ಯಾವ ಥರ ಇದೆ ಅಂದರೆ, ಏಕ್ತೋ ತೀನು ಚಾರು, ಇವಳ ಮೇಲೆ ಆಯ್ತು ಪ್ಯಾರು, 1 ವರ್ಷ ಫುಲ್ಲು ಕೇರು, ಆಮೇಲೆ ಆಯ್ತು ಬೋರು. ಇದು ಸೇಮ್ ಟ್ಯೂನ್ ಇದೆ ಮೇಡಮ್. 2 ಸೇಮ್ ಟ್ಯೂನ್. 8 ಬಾರ್ ಇದೆ. ಫಸ್ಟ್ ಪಲ್ಲವಿಲಿ, ಲಾಸ್ಟ್ ಚರಣದಲ್ಲಿ ಇದೆ ಮೇಡಮ್. ಹಾಂ ಮೇಡಮ್. ನಿಮ್ಮ ಅವ್ರ ಮೇಲೆ ಆಪಾದನೆ ಬರ್ತಾ ಇರೋದು ಕಾಪಿ ರೈಟ್ಸ್ ಕ್ಲೈಮ್ ಮಾಡಬೇಕು ಅಂತ. ಕೊನೆಯದಾಗಿ ಏನ್ ಹೇಳ್ತೀರಾ ಸರ್? ಏನಿಲ್ಲ ಮೇಡಮ್, ಕೊನೆಯದಾಗಿ ಹೇಳಬೇಕು ಅಂದರೆ ನಮಗೂ ಬೇಜಾರಾಗುತ್ತೆ ಮೇಡಮ್. ಯಾಕಂದರೆ ನಾವು ಒಂದು ಹೆಸರು ಮಾಡಬೇಕು, ಬೆಳಿಬೇಕು ಅನ್ನೋದು ನಮಗೆ ಆಸೆ ಇರುತ್ತೆ. ಈ ಥರ ಅವರು ಗೊತ್ತಿದ್ದು ಮಾಡಿದ್ರೋ ಗೊತ್ತಿಲ್ಲದೆಲ್ಲ ಮಾಡಿದ್ರು ಖಂಡಿತವಾಗ್ಲೂ ಗೊತ್ತಿಲ್ಲ, ಮಾಡಬಾರ್ದಾಯಿತು. ಅದು ಎಲ್ಲೂ ಚೂರು ಚೇಂಜಸ್ಸೇ ಇಲ್ಲ. ಅದೇ ತುಂಬ ಬೇಜಾರಾಗುತ್ತೆ ಮೇಡಮ್ ಮಾಡಿದೆ. ಯಾಕಂದ್ರೆ ನಾವು ಕಷ್ಟ ಬಿದ್ದು ಮಾಡಿದಾಗ ಆ ದುಡ್ಡು 12 ಲಕ್ಷ ಖರ್ಚು ಮಾಡಿ ನಾವು ಮಾಡಿದಾಗ ನಮಗೇನು ಬಂದಿಲ್ಲ. ಇವ್ರು ಜಸ್ಟ್ ಬಿಟ್ಟಿದ್ದಷ್ಟನ್ನ ಅಷ್ಟು ಜನ ಫ್ಯಾನ್ಸ್ಗಳಿದ್ದಾರೆ, ಅವ್ರಿಗೆ ನೋಡಿದ್ದಾರೆ. ಅಷ್ಟು 50 ಲಕ್ಷ, ನಾನು ನೋಡಿದಂಗೆ 50 ಲಕ್ಷ ಜನ ಮೇಲೆ ನೋಡಿದ್ದಾರೆ ಅವರು. ಅದೇ ಥರ ನಮಗೂ ರೀಚ್ ಆಗ್ತಾನೆ, ನಮಗೂ ಬೇಜಾರಿದೆ. ಬಟ್ ನಮ್ಗೆ ರೀಚ್ ಆಗಿದ್ರು ಬೇಜಾರಿಲ್ಲ ಮೇಡಮ್. ನಾವು ಸಾಧನೆ ಮಾಡೋಕೆ ಹೋಗ್ತೀವಿ ನಾವು. ಬಟ್ ನಮ್ಮ ಸಾಧನೆ ಎಲ್ಲೂ ಜನಗಳು ಗುರುತಿಸ್ತಾ ಇಲ್ಲ. ಜನಗಳು ಕೇಳ್ಕೊಳ್ಳೋದಷ್ಟೇ, ನನ್ನಂಥ 100 ಜನ ಸಿಂಗರ್ಸ್ಗಳಿದ್ದಾರೆ, ಎಲ್ಲನೂ ಗುರುತಿಸಿ, ಎಲ್ಲ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ಗಳಿದ್ದಾರೆ, ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಹೀಗೆ ಕಾಟನ್ ಕ್ಯಾಂಡಿ ಸಾಂಗ್ ನಾನು ಇರಲಿಲ್ಲ, ಆ್ಯಕ್ಚುಲಿ ಔಟ್ ಆಫ್ ಸೆಷನಲ್ಲಿದ್ದೆ. ನನಗೆ ಆ್ಯಕ್ಚುಲಿ ಇದು ಯೂಟ್ಯೂಬಿಂದ ಟ್ರೋಲರ್ಸ್ ಕಡೆಯಿಂದ ನನಗೆ ವಾಟ್ಸಪ್ಗೆಲ್ಲ ನನಗೆ ಮೆಸೇಜಸ್ ಬರ್ತಾಯಿದ್ದು. ನನಗೆ ಈ ಥರ ನಿಮ್ಮ ಸಾಂಗು ಕಾಪಿ ಮಾಡಿದ್ದಾರೆ, ಚಂದನ್ ಶೆಟ್ಟಿ ಕಾಪಿ ಮಾಡಿದ್ದಾರೆ ಅಂತ. ಯಾವುದಕ್ಕೂ ನಾನು ನೋಡೋಣ ಅಂತ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿ ನೋಡಿದೆ ಅವ್ರ ಸಾಂಗು. ಅದರಲ್ಲೇನು ಒಂದು 8 ಬಾರ್ ಇದೆ ಫಸ್ಟ್ ಪಲ್ಲವಿನಲ್ಲಿ, ಹಾಗೆ ಸೆಕೆಂಡ್ ಚರಣದಲ್ಲಿ 8 ಬಾರ್ ಏನಿದೆ ಅದು ಆ್ಯಕ್ಚುಲಿ ನಂದು ಟೋಟಲ್ ಕಾಪಿ ಮೇಡಮ್. ಅದು ಸಾಂಗ್ ಏನಿದೆ ಅದು ಟೋಟಲ್ ಒಂದು ಚೂರು ಚೇಂಜಸ್ ಎಲ್ಲ ಕಾಪಿ ಆಗಿದೆ. ಅದು ಆ ಸಾಂಗ್ ಎಲ್ಲಿಂದ ಎಲ್ಲಿ ತನಕ ಕಾಪಿ ಮಾಡಿದ್ದಾರೆ ಅಂತ ನೀವು ಅನ್ಕೊಂಡಿದ್ದೀರಾ ಸರ್? ಮೇಡಮ್ ಸ್ಟಾರ್ಟಿಂಗ್ ಪಲ್ಲವಿ ಅಂತ ಏನು ಬರುತ್ತೆ, ಆ ಪಲ್ಲವಿ ಟೋಟಲ್ 8 ಬಾರು ಕಾಪಿನೇ ಇದೆ ಮೇಡಮ್. ಸ್ಟಾರ್ಟಿಂಗ್ ಸ್ಟಾರ್ಟ್ ಆಗುತ್ತಲ್ಲ ಅವ್ರದ್ದು ಸಾಂಗು ಬಂದು ಅದೇನೋ ಬಂಗಡ ಮೀನು